Hello everyone, welcome to our ಚಾನೆಲ್. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಇವತ್ತು ತಿಳಿದುಕೊಳ್ಳೋಣ. ಆ ಕಾನ್ಸೆಪ್ಟ್ ಹೆಸರೇನಪ್ಪ ಅಂತಂತಂದ್ರೆ ವಿಭಕ್ತಿಗಳು ಮತ್ತು ವಿಭಕ್ತಿ ಪ್ರತ್ಯಯಗಳು. ಕರ್ನಾಟಕದಲ್ಲಿ ನಡೆಯುವ ಯಾವುದೇ ಎಕ್ಸಾಮ್ ಇರಲಿ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಭಕ್ತಿಗಳು ಮತ್ತು ವಿಭಕ್ತಿ ಪ್ರತ್ಯಯಗಳ ಮೇಲೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಕ್ವಶನ್ ಆದರೂ ಫಿಕ್ಸ್ ಇದ್ದೇ ಇರ್ತೈತಿ. ಹಾಗಾಗಿ ಇವತ್ತು ನಾವು ಆ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರದ ಡೆಫಿನೇಷನ್ ನಾವು ನೋಡೋಣ. ಈಗ ಇದರದ ಡೆಫಿನೇಷನ್ ಏನು ಹೇಳ್ತದಪ್ಪ ಅಂತಂದ್ರೆ, ನಾಮಪದಗಳಿಗೂ ಮತ್ತು ಕ್ರಿಯಾಪದಕ್ಕೂ ನಡುವೆ ಇರುವ ಸಂಬಂಧವನ್ನು ತಿಳಿಸುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ಇದಾದ ನಂತರ ನೆಕ್ಸ್ಟ್ ಕಾರಕ ಅಂತ ಬರ್ತೈತಿ. ಈ ಕಾರಕ ಅಂದರೆ ಏನು ನೋಡೋದಾದ್ರೆ, ಕ್ರಿಯೆಯನ್ನು ಉಂಟು ಮಾಡುವುದೇ ಕಾರಕ. ಅಂದರೆ ಯಾವುದು ಕ್ರಿಯೆಯನ್ನು ಉಂಟು ಮಾಡೋದಿಲ್ಲ ಅದಕ್ಕೆ ನಾವೇನು ಕರಿತೀವಿ, ಕಾರಕ ಅಂತ ಕರಿತೀವಿ. ಈ ಕಾರಕದ ಬಗ್ಗೆ ಒಬ್ಬ ವ್ಯಕ್ತಿ ಏನು ಹೇಳ್ತಂತಂದ್ರೆ, ಕ್ರಿಯಾಜನಕಂ ಕಾರಕಂ ಅಂತ ಹೇಳ್ತಾನೆ. ಅದನ್ನು ಹೇಳಿದ ವ್ಯಕ್ತಿ ಯಾರ? ವೈಯಾಕರಣೀಕರ. ಎಕ್ಸಾಮ್ದಾಗ ಕೇಳ್ಬೋದು. ಓಕೆ, ಈಗ ವಿಭಕ್ತಿ ಪ್ರತ್ಯಯಗಳು ನೋಡೋಣ. ಇದು ವಿಭಕ್ತಿ ಪ್ರತ್ಯಯ ಚಾರ್ಟ್ ಇದೆ. ಇದರಲ್ಲಿ ಒಟ್ಟಾರೆ 3 ಕಾಲಮ್ಗಳು ಇರ್ತವೆ. ಮೊದಲನೇದು ವಿಭಕ್ತಿ ಪ್ರತ್ಯಯ ಕಾರಕಾರ್ಥ, ಈ ರೀತಿಯಾದ 3 ಕಾಲಮ್ಗಳಿರ್ತವೆ. ಈ ವಿಭಕ್ತಿಗಳು ಯಾವಂತ ನಾವು ನೋಡೋದಾದ್ರೆ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ, ಈ ರೀತಿಯಾದ 8 ವಿಭಕ್ತಿ ಪ್ರತ್ಯಯಗಳಿದಾವೆ. ಈ ವಿಭಕ್ತಿಗಳಿದಾವೆ. ಈ 8 ವಿಭಕ್ತಿಗಳಿಗೆ ಅನುಗುಣವಾಗಿ ಅದಕ್ಕೆ ಪ್ರತ್ಯಯಗಳಿದಾವೆ. ಯಾವ ರೀತಿ ಅಂತಂದ್ರೆ, ಪ್ರಥಮಾಕ ಉ ಐತಿ, ದ್ವಿತೀಯಕ ಅನ್ನು ಐತಿ, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ, ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನ ಆ, ಈ, ಎ, ಇರ, ಈ ರೀತಿಯಾದ ವಿಭಕ್ತಿಗೆ ಅನುಗುಣವಾದ ವಿಭಕ್ತಿ ಪ್ರತ್ಯಯಗಳಿದಾವೆ. ಅದಾದ ನಂತರ ಇದಕ್ಕೆ ಅನುಗುಣವಾಗಿ ಕಾರಕಾರ್ಥಗಳಿರ್ತಾವೆ. ಈ ಕಾರಕಾರ್ಥಗಳಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ನೋಡ್ರಿ. ಇದಕ್ಕೆ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯೇಕ ಎಕ್ಸಾಂಪಲ್ ನೋಡಿದ್ರೆ, ಈಗ ಮರ ಅಂಥೇಳಿ ಒಂದು ಎಕ್ಸಾಂಪಲ್ ತಗೋರಿ. ಮರ ಹೂ ಅನ್ನೋದೇನಕೈತದ, ಮರ ಹೂ ಅಂದ್ರೆ ಹೂ ಕಾರಣದ ಎಂಡ್ ಆಕೈತದ, ಅದೇನಕೈತಿ ಪ್ರಥಮ ಆಕೈತಿ. ಅದ ನಾವು ಮರವನ್ನು ಅಂತೇಳಿ ಬರೋದು ಅಂದ್ರೆ ಅದೇನಕೈತಿ ದ್ವಿತೀಯ ಆಕೈತಿ. ಅದನ್ನ ನಾವು ಮರದಿಂದ ಅಂತೇಳಿ ಬರೋದು ಅಂದ್ರೆ ಲಾಸ್ಟಿಗೆ ಏನಕೈತದ ಇಂದ ಎಂಡ್ ಆಕೈತಿ. ಇಂದಿಂದ ಎಂಡ್ ಆಗೋದು ಏನಕೈತದ ತೃತೀಯ ಆಕೈತಿ. ಮರಕ್ಕೆ ಅಂತೇಳಿ ಬರೋದು ಅಂದ್ರೆ ಏನಕೈತಿ ಚತುರ್ಥಿ ಆಕೈತಿ. ಕೇದಿಂದ ಎಂಡ್ ಆಕೈತಿ. ಅದು ಆಕಾರದಿಂದ ಅದೇನಕೈತಿ ಚತುರ್ಥಿ ಆಕೈತಿ. ಮರದ ದೆಸೆಯಿಂದ ಅಂತೇಳಿ ಬರೋದು ಅಂತಾರೆ ಅದೇನಕೈತಿ ಪಂಚಮಿ ಆಕೈತಿ. ನೆಕ್ಸ್ಟ್ ಮರದ ಅಂತೇಳಿ ಬರೋದು ಅಂತಂದ್ರೆ ಅಕಾರದಿಂದ ಎಂಡ್ ಆಕೈತಿ. ಸೊ ಅದೇನಕೈತಿ ಷಷ್ಠಿ ಆಕೈತಿ. ಮರದಲ್ಲಿ ಅಂತೇಳಿ ಬರೋದು ಅಂದ್ರೆ ಏನಾಕೈತಿ ಸಪ್ತಮಿ ಆಕೈತಿ. ಯಾಕಂದ್ರೆ ಅಲ್ಲಿ ಒಂದು ಕಾರಕದಿಂದ ಎಂಡ್ ಆಕೈತಿ. ನೆಕ್ಸ್ಟ್ ಮರವೇ ಅಂತೇಳಿ ಬರೆದ್ರೆ ಸಂಬೋಧನ ಆಕೈತಿ. ಇದು ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಕಾರಕಾರ್ಥ. ಪ್ರಥಮ ಕಾರಕಾರ್ಥ ಏನು ಬರತಿ, ಕರ್ತು ಅಂತ ಬರತಿ. ದ್ವಿತೀಯಾಗ ಕರ್ಮ ಅಂತ ಬರತಿ. ತೃತೀಯಾಗ ಕರಣ ಅಂತ ಬರ್ತೈತಿ. ಚತುರ್ಥಿಗೆ ಸಂಪಾದನ ಅಂತ ಬರ್ತೈತಿ. ಪಂಚಮಿಗೆ ಅಪಾದನ ಬರ್ತೈತಿ. ಷಷ್ಠಿಗೆ ಸಂಬಂಧ. ಸಪ್ತಮಿಗೆ ಅಧಿಕರಣ. ಸಂಬೋಧನಕ ಅಭಿಮುಖರಣ. ಮುಂಚೆ ಎಕ್ಸಾಮ್ದಾಗ ಏನು ಮಾಡ್ತಿದ್ರು, ಜಸ್ಟ್ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯ ಅಷ್ಟ ಮಾತ್ರ ಕೇಳ್ತಿದ್ರು. ಬಟ್ ಇತ್ತೀಚಿಗೆ ಬಂದ ಎಕ್ಸಾಮ್ಗಳಿಗೆ ಏನು ಮಾಡ್ತಾರೋ ಕಾರಕಾರ್ಥನೂ ಸಹ ಕೇಳಕತ್ತಾರು. ಸೊ ಈ 3 ಕಾಲಮ ಭಾಳ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೆಕ್ಸ್ಟ್ ಇದಾದ ನಂತರ ಬರೋದು, ಹಳಗನ್ನಡದ ಶ್ರೇಷ್ಠ ವ್ಯಾಕರಣ ಶಾಸ್ತ್ರಜ್ಞರಾದ ಕೇಶಿರಾಜನು ತನ್ನ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣದಲ್ಲಿ ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳಂತೆ ಹೇಳಿದನು. ಅಂದರೆ ನಾವು ಎಷ್ಟೊತ್ತು ಏನು ನೋಡಿದಿಲ್ವಾದ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ. ಈಗ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು ನೋಡೋಣ. ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು ಒಟ್ಟಾಗಿ 7 ಅದಾವು. ಇಲ್ಲಿ ಪ್ರಥಮಕ್ಕೆ ಏನು ಬರ್ತೈತಿ ಮ, ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಕೆ, ಗೆ, ಅಕ್ಕೆ, ಪಂಚಮಿ ಅತ್ತನಿಂ, ಷಷ್ಠಿ ಅ, ಸಪ್ತಮಿ ಓಳ್, ಈ ರೀತಿಯಾಗಿ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ಬರ್ತಾವೆ. ಈ ಹೊಸಗನ್ನಡ ಮತ್ತು ಹಳಗನ್ನಡ ವಿಭಕ್ತಿ ಪ್ರತ್ಯಯ 2 ಪ್ರತ್ಯಯಗಳನ್ನ ಏನು ಮಾಡ್ತಾರೆ ಎಕ್ಸಾಮ್ದಾಗ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು.